ನಾನು ಜನಸಾಮಾನ್ಯರಲ್ಲಿ ಮತಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ. ನಾನು ಸಾಮಾನ್ಯ ಒಬ್ಬ ಪ್ರಜೆ, ಸಾಮಾನ್ಯ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಮ್ಮ ಪಕ್ಷ ನನ್ನ ಗುರುತಿಸಿ ಟಿಕೆಟನ್ನು ಕೊಟ್ಟಿದೆ. ನನಗೆ ಜೂಜಿನ ಚಟ ಇಲ್ಲ, ಸಿಗರೇಟ್ ಸೇದುವಂಥ ಚಟ ಇಲ್ಲ, ಬೀಡಿ ಸೇದುವಂಥ ಚಟ ಇಲ್ಲ, ಡ್ರಿಂಕ್ಸ್ ಮಾಡುವಂಥ ಚಟ ಇಲ್ಲ, ರಾತ್ರಿ ವ್ಯವಹಾರ ಇಲ್ಲ, ಹಗಲು ವ್ಯವಹಾರ ಇಲ್ಲ. ಭಾಳ ಸ್ಟ್ರೈಟ್ ಫಾರ್ವರ್ಡ್ ಕ್ಲೀನ್ ಇಮೇಜ್ ಇರುವಂಥ ವ್ಯಕ್ತಿ ನಾನು. ನನಗೆ ಯಾವುದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಲ್ಲ. ಮಡಿಕೇರಿನಲ್ಲಿ 106 ಎಕರೆ ಕಾಫಿ ಎಸ್ಟೇಟ್ ಇಲ್ಲ. ನಾನು ಇನ್ನೆಲ್ಲೋ ಒಂದು ಕಡೆ ರೆಸಾರ್ಟ್ನ ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಹೋಟ್ಲುಗಳು ಕಟ್ಟಿಲ್ಲ. ಭ್ರಷ್ಟಾಚಾರದ ದುಡ್ಡವನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಸಾಮಾನ್ಯ ವ್ಯಕ್ತಿಯಾಗಿ ಬೀದಿನಲ್ಲಿ ನಾನು ಸಿಗ್ತೀನಿ. ಇವತ್ತು ಕೂಡ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲೇ ಹೋಗೋದು, ಇವತ್ತು ಮಡಿಕೇರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗೋದು. ಈಗ ನಿನ್ನೆಯಿಂದ ನಾನು ಕಾರ್ ಯೂಸ್ ಮಾಡ್ತಾ ಇದ್ದೀನಿ. ಚುನಾವಣೆ ತುರ್ತು ಪರಿಸ್ಥಿತಿ ಇರೋದು ಕಾರನ್ನು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ನಾನು ಒಬ್ಬ ಕೈಗೆ ಸಿಗುವಂಥ ವ್ಯಕ್ತಿ. ನನ್ನ ಮೊಬೈಲು 24/7 ಕೆಲಸ ಮಾಡುತ್ತೆ. ನೀವು ಯಾವಾಗ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಏನು ಮಾಡಿದ್ರೆ ಇಲ್ಲಿವರೆಗೂ ಅನ್ನುವಂಥ ದಯಮಾಡಿ ಜನಗಳಿಗೆ ಹೇಳಿ. ದಯಮಾಡಿ ನಿಮ್ಮ ಆರ್ಗ್ಯುಮೆಂಟ್ಸ್ ಏನಿದ್ರು ಒಂದ್ಸರಿ ಕೂತ್ಕೊಳ್ಳೋಣ. ಈಗಲೂ ನಾನು ರೆಡಿ ಇದ್ದೀನಿ. ದಯಮಾಡಿ ಬನ್ನಿ, ಚರ್ಚೆ ಮಾಡೋಣ ಮಾಧ್ಯಮದ ಮುಂದೆ. ನಿಮ್ಮದು ಏನು ನ್ಯೂನತೆ, ನಿಮಗೂ ನನಗೂ ಏನು, ನನ್ನ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ದತ್ತು ಚುನಾವಣೆ ಸಂದರ್ಭದಲ್ಲಿ ಜಾತಿ ಆಧಾರದ ಮೇರೆಗೆ ಟಾರ್ಗೆಟ್ ಮಾಡುವಂಥದ್ದು ಇದು. ನಾನು ಒಕ್ಕಲಿಗ ಸಮುದಾಯದನೇ. ನೀವು ಏನು ಒಕ್ಕಲಿಗ ಸಮುದಾಯದ ಮತವನ್ನು ಕೇಳಿದ್ರೆ ಅದೇ ರೀತಿ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ? ಆ ಕೊಳಕಿನ ಮನಸ್ಥಿತಿ ಏನು ಅನ್ನುವಂಥದ್ದನ್ನ ನಾವು ನಿಮಗೆ ಬಿಚ್ಚಿ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ನೀವು ನನ್ನ ವಿರುದ್ಧ ನಾನು ಮಾತಾಡಬಾರ್ದು ಅಂತ ವಿರುದ್ಧ ಏನು ಸ್ಟೇ ತಗೊಂಬಂದಿದ್ರಿ ಅದು ವೆಕೆಟ್ ಮಾಡಿಸಿ. ಕೊಳಕಿನ ಮನಸ್ಥಿತಿ ಯಾರ್ದು ಅನ್ನುವಂಥದ್ದು ಹೇಳುವಂಥ ಕೆಲಸ ನಾವು ಮಾಡ್ತೀವಿ.